ಖಂಡಿತವಾಗ್ಲೂ ನೀವು ಒಂದಲ್ಲ ಒಂದು ದಿನ ಇದರಲ್ಲಿ ನೀನು ಸಾಧಿಸ್ತೀಯಾ, ಇದರಲ್ಲಿ ನಿನ್ನ ಸಾಧನೆ ನಿನಗೆ ಹತ್ತಿರ ಆಗುವಂಥ ಪರಿಸ್ಥಿತಿ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಹೇಳಿ ನೀವು ಪಡುವಂಥ ಶ್ರಮಕ್ಕೆ ಯಾರೋ ಒಬ್ಬ ಒಂದು ಭರವಸೆ ಮಾತು ಹೇಳಿದರೆ ನಿಮ್ಮಲ್ಲಿ ಒಂದು ಕರೆಂಟ್ ಪಾಸ್ ಆಗುತ್ತೆ, ನಿಮ್ಮಲ್ಲಿ ಒಂದು ಪವರ್ ಬಂದಂಗಾಗುತ್ತೆ. ಯಾರು ಕೂಡ ನಮಗೆ ಸಪೋರ್ಟ್ ಮಾಡೋದು ಬೇಡ, ನಮಗೆ ನಾವೇ ಸಪೋರ್ಟು, ನಮಗೆ ನಾವೇ ನಿಂತ್ಕೊಳ್ಳೋಣ, ನಮ್ಮ ಕೆಲಸಕ್ಕೆ ನಾವೇ ಜವಾಬ್ದಾರರು, ನಮ್ಮ ಕೆಲಸಕ್ಕೆ ನಾವೇ ಒಂದು ಕಾನ್ಫಿಡೆಂಟಾಗಿ ನಾವು ಕೆಲಸ ಮಾಡ್ಕೊಳ್ತಾ ಹೋದರೆ ಒಂದಲ್ಲ ಒಂದು ದಿನ ಸಾಧನೆ ಸಿಗುತ್ತೆ. ಪ್ರತಿಯೊಂದು ಟ್ರೈಗೆ ನೀವು ಮರಳಿ ಪ್ರಯತ್ನ ಏನು ಮಾಡ್ತಾ ಇರ್ತೀರೋ ಅದಕ್ಕೆ ಸೋಲದೇ ಇರುವಂಥ ಸೋಲೇ ಇಲ್ಲ. ಪ್ರತಿಯೊಂದು ಸೋಲು ಶರಣಾಗುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ನಾವು ಮರಳಿ ಪ್ರಯತ್ನ ಮಾಡಿದಾಗ. ಇದರ ನಾವು ಯೂಟ್ಯೂಬಲ್ಲಿ ಅತಿ ವೇಗವಾಗಿ ಸಕ್ಸಸ್ ಆಗಬೇಕು, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರಬೇಕು, ಒಳ್ಳೆ ವ್ಯೂಸ್ ಬರಬೇಕು, ಯಾವ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಕಂಟೆಂಟನ್ನು ಯಾವ ರೀತಿ ಉಡ್ಕೊಳ್ಬೇಕು ಅಂಥದ್ದು, ಟ್ಯಾಕ್ಸನ್ನು ಯಾವ ರೀತಿ ನಾವು ಬಳಸಬೇಕು, ಯೂಟ್ಯೂಬಲ್ಲಿ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡುವಾಗ ನಾವು ಮಾಡಬಾರ್ದಂಥ ತಪ್ಪುಗಳು ಯಾವುವು, ಇಷ್ಟು ನಾಲೆಡ್ಜ್ಗಳು ವಾಸ್ತವ ಸತ್ಯಗಳು ಯೂಟ್ಯೂಬಲ್ಲಿ ನಿಮಗೆ ಗೊತ್ತಾಗಬೇಕಂತಂದ್ರೆ ನಿಮಗೆ ಈ ಕೋರ್ಸ್ ತುಂಬ ಅಗತ್ಯ ಇದೆ. 15,000 ರೂಪಾಯಿ ಸೆಮಿನಾರಲ್ಲಿ ತಗೊಂಡಿರುವಂಥ ಈ ಕೋರ್ಸನ್ನು ಜಸ್ಟ್ ಕೇವಲ 299 ರೂಪೀಸಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಖಂಡಿತವಾಗ್ಲೂ ಆಸಕ್ತಿ ಇದ್ದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೋರ್ಸ್ ಲಿಂಕನ್ನು ಪಡೀರಿ. ಯೂಟ್ಯೂಬಲ್ಲಿ ಸಕ್ಸಸ್ ಆಗಲೇಬೇಕಂತ ಏನಾರು ಇದ್ದರೆ ಈ ನಾಲೆಡ್ಜ್ ನಿಮಗೆ ಬೇಕೇ ಬೇಕಾಗುತ್ತೆ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನಕ್ಕೂ ಭರವಸೆ ತುಂಬ ಮುಖ್ಯ ಆಗುತ್ತೆ. ಭರವಸೆಯ ಮಾತುಗಳು, ಭರವಸೆಯ ನಿರ್ಧಾರ, ಭರವಸೆಯ ಒಂದು ಉತ್ಸಾಹ ಏನಿದೆ ಅದು ನಮಗೆ ಎಲ್ಲರೂ ಜೀವನದಲ್ಲಿ ತುಂಬ ಮುಖ್ಯ ಆಗುತ್ತೆ. ಪ್ರತಿ ಹಂತದಲ್ಲಿ ಸೋಲನ್ನೇ ನೋಡ್ತಾ ಇರೋಂಥ ಒಬ್ಬ ವ್ಯಕ್ತಿ ಕೆಲವು ಭರವಸೆಯ ಮಾತುಗಳ ಪ್ರಭಾವದಿಂದ ಮತ್ತೆ ಆ ಕೆಲಸವನ್ನು ಸಾಧಿಸಲು ಮುಂದಾಗ್ತಾನೆ. ಫೈಲ್ಯೂರೇ ನೋಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಇಲ್ಲ ಸಕ್ಸಸ್ ನನ್ನ ಹತ್ತಿರ ಆಗ್ತಾ ಇದೆ ಅನ್ನೋ ಒಂದು ಮೋಟಿವೇಟ್ ಆಗೋದಕ್ಕೆ ಭರವಸೆಯ ಮಾತುಗಳು ತುಂಬ ಮುಖ್ಯ ಆಗುತ್ತೆ. ಇವತ್ತು ಕಷ್ಟದಲ್ಲಿರೋಂಥ ಒಬ್ಬ ವ್ಯಕ್ತಿ ಆ ಕಷ್ಟದಿಂದ ಹೊರಗಡೆ ಬರೋದಕ್ಕೂ ಭರವಸೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಭರವಸೆ ಹಾಗಾದರೆ ಯಾರು ಕೊಡ್ತಾರೆ, ಎಲ್ಲಿ ಸಿಗುತ್ತೆ? ಭರವಸೆ ಕೆಲವರು ನಮ್ಮ ಹಿತೈಷಿಗಳು, ನಾವು ಬೆಳವಣಿಗೆಯ ನೋಡಬೇಕು, ಏಳಿಗೆಯನ್ನು ಕಾಣಬೇಕು ಅಂತ ಯಾರೆಲ್ಲ ಇಷ್ಟಪಡ್ತಾರೆ ಅಂಥವರು ಭರವಸೆಯ ಮಾತುಗಳಿಂದ ನಮ್ಮನ್ನು ಉತ್ತೇಜನವನ್ನಾಗಿ ಮಾಡುತ್ತೆ. ಉತ್ತೇಜನನ್ನಾಗಿ ಮಾಡೋದಕ್ಕಿಂತ ಮುಂಚೆ ಕೆಲವರು ತಗೊಳ್ಳುವಂಥ ರೀತಿ ಪದ್ಧತಿ ಅಂದರೆ ಕೆಲವರು ಅವಮಾನದಿಂದ ಭರವಸೆಗಳನ್ನು ಹುಟ್ಟಾಕೊಳ್ತಾರೆ. ಯಾರು ನನ್ನನ್ನು ಇವತ್ತು ಅವಮಾನಕ್ಕೆ ಒಳ ಮಾಡಿದ್ರೋ, ಯಾರು ಇವತ್ತು ನನ್ನ ಅವಮಾನಕ್ಕೆ ಗುರಿ ಮಾಡಿ ನನ್ನನ್ನು ಇವತ್ತು ಹೀಯಾಳೆಯಾಗಿ ಮಾತಾಡಿಸಿದ್ರೋ ಅವರಿಗೆ ನಾನು ಉತ್ತರ ಕೊಡಬೇಕು, ನಾನು ಸಾಧಿಸಿ ನಿಲ್ಲಬೇಕು, ಪ್ರತಿಯೊಂದು ಜೀವನದಲ್ಲಿ ಇನ್ನೊಬ್ಬರ ಮುಂದೆ ನಾನು ಕಡಿಮೆ ಅಲ್ಲ ಒಂದು ಸ್ಥಾನಮಾನವನ್ನು ಕಂಡಿಟ್ಕೊಳ್ಬೇಕು ಅನ್ನೋ ಒಂದು ಅವಮಾನದ ಸಂದರ್ಭ ಮಾತುಗಳಿಂದ ಭರವಸೆಯನ್ನು ಕಂಡಿಟ್ಕೊಳ್ತಾರೆ. ಇದು ಸೆಲ್ಫ್ ಕಾನ್ಫಿಡೆನ್ಸ್, ನಮ್ಮ ಒಳಗೆ ಹುಟ್ಟುವಂಥ ಒಂದು ಆತ್ಮವಿಶ್ವಾಸ. ಇನ್ನೊಂದು ಹೇಗೆ ಅಂತ ಹೇಳಿದರೆ, ನಾವು ಮಾಡುವಂಥ ಹಾದಿಯನ್ನು ನೋಡಿ, ನಾವು ಪಡ್ತಾ ಇರುವಂಥ ಶ್ರಮವನ್ನು ನೋಡಿ ಅವರಿಗೆ ನಮಗಿಂತ ನೋಡುವವರ ಕಣ್ಣಿಗೆ ಕಾನ್ಫಿಡೆಂಟ್ ಬಂದು ಅವರು ನಮಗೆ ಭರವಸೆ ಮಾತುಗಳನ್ನು ತುಂಬ್ತಾರೆ ನೋಡಿ, ಅದು ನಮ್ಮನ್ನು ಮತ್ತೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಅದು ಯಾವ ರೀತಿ ಅಂತಂದರೆ, ನೀನು ಯಾವುದಾದ್ರೂ ಒಂದು ಕೆಲಸದ ಹಾದಿಯನ್ನು ಹಿಡಿದಾಗ ಅದರಲ್ಲಿ ಹಲವಾರು ಶ್ರಮವನ್ನು ನೀವು ಪಟ್ಟು ಅಲ್ಲಿ ಎಷ್ಟೋ ಸಲ ನೀವು ಫೇಲ್ಯೂರ್ಸ್ ಬಂದರೂ ಕೂಡ ಅದರ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟನ್ನು ಕಡಿಮೆ ಮಾಡದೆ ಅದನ್ನೇ ಉತ್ತೇಜನವಾಗಿ ಉತ್ಸಾಹದಿಂದ ಕೆಲಸ ಮಾಡೋದನ್ನು ಕಂಡು ಕೆಲವರಿಗೆ ಗೊತ್ತಾಗುತ್ತೆ ನೀನು ಒಂದಲ್ಲ ಒಂದು ದಿನ ಆ ಸ್ಥಾನದ ಅಂದರೆ ನೀವು ಒಂದು ಸಾಧನೆಯ ಸ್ಥಾನಕ್ಕೆ ತಲುಪ್ತೀರಿ ಅಂತೇಳಿ. ಆ ಒಂದು ಅವರಿಗೆ ಅನಿಸಿದ ಒಂದು ಗ್ಯಾರಂಟಿ ಒಂದು ಮಾತಿಂದ ನಿಮಗೆ ಉತ್ತೇಜನ ಕೊಡ್ತಾರೆ, ನಿಮಗೊಂದು ಭರವಸೆ ಕೊಡ್ತಾರೆ. ಖಂಡಿತವಾಗ್ಲೂ ನೀವು ಒಂದಲ್ಲ ಒಂದು ದಿನ ಇದರಲ್ಲಿ ನೀನು ಸಾಧಿಸ್ತೀಯಾ, ಇದರಲ್ಲಿ ನಿನ್ನ ಸಾಧನೆ ನಿನಗೆ ಹತ್ತಿರ ಆಗುವಂಥ ಪರಿಸ್ಥಿತಿ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ ಅಂತ ಹೇಳಿ ನೀವು ಪಡುವಂಥ ಶ್ರಮಕ್ಕೆ ಯಾರೋ ಒಬ್ಬ ಒಂದು ಭರವಸೆ ಮಾತು ಹೇಳಿದರೆ ನಿಮ್ಮಲ್ಲಿ ಒಂದು ಕರೆಂಟ್ ಪಾಸ್ ಆಗುತ್ತೆ, ನಿಮ್ಮಲ್ಲಿ ಒಂದು ಪವರ್ ಬಂದಂಗಾಗುತ್ತೆ. ನಾನು ಪಡ್ತಾ ಇರುವಂಥ ಶ್ರಮವನ್ನು ನೋಡಿ ನಾನು ಇನ್ನೊಬ್ಬರು ನನಗೆ ಈ ಒಂದು ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಇದನ್ನು ಎಫೆಕ್ಟಾಗಿ ಕೆಲಸ ಮಾಡಬೇಕು, ನಾನು ಸಾಧಿಸಬೇಕು ಅನ್ನೋದು ಒಂದು ಇಂಟ್ರೆಸ್ಟ್, ಉತ್ಸಾಹ ನಮಗೆ ಜಾಸ್ತಿ ಉಕ್ಕಿ ಬರುತ್ತೆ. ಹಾಗಾಗಿ ಭರವಸೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಮುಖ್ಯ. ಇದು ಯಾವ ಅಂಗಡಿಯಲ್ಲೋ ಎಲ್ಲೋ ನಮಗೆ ಸಿಗುವಂಥದ್ದು ವಸ್ತು ಅಲ್ಲ, ನಮ್ಮೊಳಗೆ ಹುಟ್ಟುವಂಥ ಒಂದು ಚೈತನ್ಯ ಅಥವಾ ಬೇರೆಯವರ ಮಾತುಗಳ ಪ್ರಭಾವದಿಂದ ಹುಟ್ಟುವಂಥ ಹಠ. ಇದೇ ನಾವು ಒಂದು ಎಕ್ಸಾಮ್ ಆಗಿರ್ಬೋದು, ಬಿಸ್ನೆಸ್ ಫೀಲ್ಡ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಗೋಲನ್ನು ನಾವೇನು ಡಿಸೈಡ್ ಮಾಡ್ಕೊಂಡಿರ್ತೀವೋ ಆ ಗೋಲನ್ನು ನಾವು ತಲುಪಬೇಕಂದ್ರೆ, ಆ ಗೋಲನ್ನು ನಾವು ತಲುಪಲೇಬೇಕು ಅಂತಂದರೆ ಅದಕ್ಕೆ ಅಂತ ಒಂದು ಸೇತುವೆ ಬೇಕು. ಆ ಸೇತುವೆ ನಮ್ಮ ಸೋಲು, ಅವಮಾನ, ಹೀಯಾಳ ಮಾಡುವಂಥ, ಹಲ್ಟ್ ಆಗುವಂಥ ಮಾತಾಡುವಂಥ ಚುಚ್ಚು ಮಾತುಗಳಿಂದ ನಮ್ಮನ್ನು ಯಾರೆಲ್ಲ ಹಲ್ಟ್ ಮಾಡ್ತಾರೆ ಅವೆಲ್ಲ ಕೂಡ ನಮಗೆ ಮೆಟ್ಟಿಲುಗಳು ಸಮಾನ. ಪ್ರತಿಯೊಂದು ಮೆಟ್ಟಿಲನ್ನು ದಾಟ್ಕೊಳ್ತಾ ಹೋಗ್ತಾ ನಾವು ಮಾಡುವಂಥ ಕೆಲಸನ ಪ್ರಭಾವ ನೋಡೋರ ಕಣ್ಣಿಗೆ ಮೇಲೆ ಬೀಳುತ್ತೆ. ಆ ಪ್ರಭಾವದಿಂದ ನಮಗೆ ಬರಬೇಕಾದ ಒಂದು ಕಮಿಟ್ಮೆಂಟ್ಗಳು ಬಂದಾಗ ಮನುಷ್ಯನಿಗೆ ಆಗುವಂಥ ಸಂತೋಷ ಅದರ ಬೆಲೆನ ಕಟ್ಟೋದಕ್ಕಾಗಲ್ಲ.
ಆ ರೀತಿ ಆಗುತ್ತೆ. ಹಾಗಾಗಿ ಭರವಸೆ ಮಾತುಗಳನ್ನು ಒಳ್ಳೆಯವರಿಂದನೂ ತಗೊಳ್ಬೋದು, ಕೆಟ್ಟವರಿಂದನೂ ತಗೊಳ್ಬೋದು, ಒಳ್ಳೆಯ ಮಾತುಗಳಿಂದನೂ ತಗೊಳ್ಬೋದು, ಹಾಗೂ ಮನಸ್ಸಿಗೆ ನಮಗೆ ಕಷ್ಟವಾಗಿಯೂ ಕೂಡ ತಗೊಳ್ಬೋದು. ಆದರೆ ನೀವು ಮಾಡುವಂಥ ಕೆಲಸಕ್ಕೆ ಯಾರು ಕೂಡ ನಮಗೆ ಸಪೋರ್ಟ್ ಮಾಡೋದು ಬೇಡ, ನಮಗೆ ನಾವೇ ಸಪೋರ್ಟು, ನಮಗೆ ನಾವೇ ನಿಂತ್ಕೊಳ್ಳೋಣ, ನಮ್ಮ ಕೆಲಸಕ್ಕೆ ನಾವೇ ಜವಾಬ್ದಾರರು, ನಮ್ಮ ಕೆಲಸಕ್ಕೆ ನಾವೇ ಒಂದು ಕಾನ್ಫಿಡೆಂಟಾಗಿ ನಾವು ಕೆಲಸ ಮಾಡ್ಕೊಳ್ತಾ ಹೋದರೆ ಒಂದಲ್ಲ ಒಂದು ದಿನ ಸಾಧನೆ ಸಿಗುತ್ತೆ. ಪ್ರತಿಯೊಂದು ಟ್ರೈಗೆ ನೀವು ಮರಳಿ ಪ್ರಯತ್ನ ಏನು ಮಾಡ್ತಾ ಇರ್ತೀರೋ ಅದಕ್ಕೆ ಸೋಲದೇ ಇರುವಂಥ ಸೋಲೇ ಇಲ್ಲ. ಪ್ರತಿಯೊಂದು ಸೋಲು ಶರಣಾಗುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ನಾವು ಮರಳಿ ಪ್ರಯತ್ನ ಮಾಡಿದಾಗ. ಇದನ್ನು ಮಾತ್ರ ನಾವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಮಾಡುವಂಥ ಕೆಲಸವನ್ನು ಇವತ್ತಿನಗಳಿಗೆ, ನಾಳೆಗಳಿಗೆ, 3 ದಿನಕ್ಕೆ, 4 ದಿನಕ್ಕೆ ನೋಡಿ ಅದರದ್ದು ಹೀಗೆ ಅಂತ ಹೇಳಿ ನೀವಾಗೆ ನೀವು ಡಿಸೈಡ್ ಮಾಡೋದಲ್ಲ. ಪ್ರತಿದಿನ ನೀವು ಮಾಡ್ತಾ ಹೋದರೆ ಅದರ ಒಂದು ಪ್ರಭಾವ ಮುಂದೊಂದು ದಿನ, ಈ ದಿನ ನೀವು ಡಿಸೈಡ್ ಮಾಡ್ಕೊಳ್ಳಿ, ಮುಂದೊಂದು ದಿನ ಇದರ ಪ್ರಭಾವ ಏನು ಅಂತ ನನಗೆ ಗೊತ್ತಾಗುತ್ತೆ. ಅದರಲ್ಲಿ ನನಗೆ ಲೈಫ್ ಇದೆ, ಅದರಲ್ಲಿ ಸಕ್ಸಸ್ ಆದರೂ ಎಷ್ಟೋ ಜನ ಇದ್ದಾರೆ. ಇವತ್ತು ನನಗೆ ಕಷ್ಟ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ನನಗೆ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ಸಪೋರ್ಟ್ ಇಲ್ಲ ಅಂತಲ್ಲ. ನಮ್ಮೊಳಗೆ ನಾವು ಮೊದಲು ಗೆದ್ದುಕೊಂಡಿಲ್ಲ, ಅಂದರೆ ನಮ್ಮನ್ನು ನಾವು ಫಸ್ಟು ದೃಢ ಮಾಡ್ಕೊಂಡಿಲ್ಲ, ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡಿಲ್ಲ. ಅದಕ್ಕೋಸ್ಕರ ಇವತ್ತಿನ ಕ್ಷಣ ನಮ್ಮನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋಣ, ನಮ್ಮನ್ನು ನಾವು ಗೆಲ್ಲೋಣ. ಇದು ಯಾವಾಗ ಸಾಧ್ಯ ಅಂದರೆ ಮೊದಲನೇ ಹಂತದಲ್ಲೇ ನೀವೇನಾದರೂ ಸಾಧಿಸಬೇಕು ಅಂತೇಳಿ ನೀವು ಪ್ರಾರಂಭದಲ್ಲೇ ಮೊದಲು ನಮ್ಮನ್ನು ನಾವು ಗೆಲ್ಲಬೇಕು. ಇದು ನಮಗೆ ನಾವೇ ಕೊಟ್ಕೊಳ್ಳೋಂಥ ಒಂದು ಭರವಸೆ. ಸ್ನೇಹಿತರೆ, ಭರವಸೆಯ ಮಾತುಗಳು ಕೆಲವೊಂದು ಕೇಳ್ಬೋದು, ಸ್ವಲ್ಪ ದಿನಗಳಾದರೆ ಮತ್ತೆ ಅದನ್ನು ಮರಿಬೋದು. ನಿಮ್ಮಲ್ಲಿ ಒಂದು ಹಠ, ಒಂದು ಜಲಕ್ಕಿರುತ್ತೆ ನೋಡಿ, ಒಂದು ಹಸಿವಿರುತ್ತೆ ನೋಡಿ, ಅದನ್ನು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮಾಡೋ ಕೆಲಸವನ್ನು ಸತತ ಮಾಡಿ, ಮರಳಿ ಪ್ರಯತ್ನ ಮಾಡಿ. ಇನ್ನೊಬ್ಬರು ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ಏನೋ ಒಂದು ನೆಗ್ಲೆಕ್ಟಾಗಿ ಮಾತಾಡಿದ್ರು ಅಂತ ಹೇಳಿ ಅವ್ರ ಮಾತಿಗೆ ನೀವು ಒಳಗಾಗಿ ಅವ್ರ ಮಾತೇ ನಿಜ ಅಂತ ಹೇಳಿ ನಂಬಿ ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್.